ಮಹಾಕುಂಭಮೇಳದಲ್ಲಿ ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ರು. ಆದರೆ ಪುಣ್ಯ ಸ್ನಾನ ಮಾಡೋಕೆ ಜನರ ಹಣ ಬಳಕೆ ಆಗ್ತಾ ಇದೆ. ಪುಣ್ಯ ಸ್ನಾನದಿಂದ ಬಡವರ ಹೊಟ್ಟೆ ತುಂಬಲ್ಲ, ಶಿಕ್ಷಣ ಸಿಗಲ್ಲ ಅಂತ ಖರ್ಗೆ ಹೇಳಿಕೆ ಕೊಟ್ಟರು. ಖರ್ಗೆ ಹಿಂದೂ ವಿರೋಧಿ ಅಂತಿದೆ ಬಿಜೆಪಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ವೈಭವದಿಂದ ಜರುಗುತ್ತಿದೆ. ದೇಶ ವಿದೇಶದಿಂದ ಕೋಟ್ಯಾಂತರ ಭಕ್ತರು ಮಹಾಕುಂಭವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಕುಟುಂಬ ಸಮೇತ ಮಹಾಕುಂಭದಲ್ಲಿ ಅಮಿತ್ ಶಾ ಭಾಗಿಯಾಗಿದ್ರು. ಮೊದಲು ಜುನಾಪಿತಾಧೀಶ್ವರ, ಮಹಾಮಂಡಲೇಶ್ವರ, ಆಚಾರ್ಯ ಅವಧೇಶಾನಂದ ಗಿರಿ ಅವರನ್ನ ಭೇಟಿಯಾಗಿ ಪ್ರಮುಖ ಸಂತರ ಜೊತೆ ಸಂವಾದ ನಡೆಸಿದ್ರು. ಬಳಿಕ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಂಗಮಕ್ಕೆ ಬಂದ್ರು. ಬೋಟ್ ಹತ್ತಿ ನದಿಯಲ್ಲಿ ತ್ರಿವೇಣಿ ಸಂಗಮವನ್ನ ವೀಕ್ಷಿಸಿದ್ರು. ಸಿಎಂ ಯೋಗಿ ಆದಿತ್ಯನಾಥ್, ಯೋಗ ಗುರು ರಾಮದೇವ್ ಸೇರಿದಂತೆ ಹಲವು ಹೆಸರಾಂತ ಸಂತರು ಸಾಥ್ ಕೊಟ್ರು. ಮಹಾಕುಂಭಮೇಳದ ವೇಳೆ ತ್ರಿವೇಣಿ ಸಂಗಮ ಕಣ್ತುಂಬಿಕೊಂಡ ಅಮಿತ್ ಶಾ ಕಾವಿ ಬಟ್ಟೆ ತೊಟ್ಟು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಯೋಗ ಗುರು ರಾಮದೇವ್ ಹಾಗೂ ಜೊತೆಗಿದ್ದ ಸಂತರು, ಸಾಧುಗಳು ಅಮಿತ್ ಶಾ ಮೇಲೆ ನೀರೆರೆದು ಪವಿತ್ರ ಸ್ನಾನ ಮಾಡಿಸಿದ್ರು. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮುಗಿಸಿಕೊಂಡು ಅಕ್ಷಯವತ್ನಲ್ಲಿ ಆಯೋಜಿಸಿದ್ದ ವಿಶೇಷ ಗಂಗಾ ಪೂಜೆಯಲ್ಲಿ ಭಾಗಿಯಾದರು. ಇದೇ ವೇಳೆ ಐಸಿಸಿ ಅಧ್ಯಕ್ಷ ಅಮಿತ್ ಶಾ ಅವರ ಪುತ್ರ ಜೈಶಾ ಅವರ ಗಂಡು ಮಗುವಿಗೆ ಸಾಧುಗಳಿಂದ ಆಶೀರ್ವಾದ ಪಡೆಯಲಾಯಿತು. ಬಳಿಕ ಕುಟುಂಬಸ್ಥರ ಜೊತೆ ಗಂಗಾ ಪೂಜೆ ನೆರವೇರಿಸಿದ್ರು. ಬಳಿಕ ಬಡೆ ಹನುಮಾನ್ಜಿ ದೇವಸ್ಥಾನ ಮತ್ತು ಅಭಯವತಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಮಾಡಿಸಿದ್ರು. ಸಂಗಮದಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆಯಾಗುತ್ತಾ? ಅಮಿತ್ ಶಾ ಪುಣ್ಯ ಸ್ನಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಟೀಕೆ. ಮಧ್ಯಪ್ರದೇಶದ ಮಹುವಿನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ರ್ಯಾಲಿ ನಡೆಯಿತು. ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಮಿತ್ ಶಾ ಪುಣ್ಯ ಸ್ನಾನವನ್ನ ಟೀಕಿಸಿದ್ದಾರೆ. ಗಂಗಾ ಸ್ನಾನದಿಂದ ಬಡವರ ಹೊಟ್ಟೆ ತುಂಬುತ್ತಾ, ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಅರೆ ಭಾಯಿ, ಗಂಗಾ ಮೇ ಡುಬ್ಕಿ ಲೇನೆ ಸೆ ಗರೀಬಿ ದೂರ ಹೋತಿ ಕ್ಯಾ? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते. ರಾಜಕೀಯ ಆರೋಪಗಳು ಏನೇ ಇರಲಿ, ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ಹಿಂದೂ ಸನಾತನ ಧರ್ಮದ ವಿಶಿಷ್ಟತೆ ಅನಾವರಣಗೊಂಡಿದೆ. 3 ಪವಿತ್ರ ನದಿಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಜನ ಪುಳಕಿತರಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.